ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತಿಂಡಿಗೆ ಪಡ್ಡಿಗೆ ನೆನೆಸಿಟ್ಟಿದ್ದೆ, ಹಾಗೆ ರುಬ್ಬಿ ಇಟ್ಟಿದ್ದೆಲ್ಲ ಚೆನ್ನಾಗಿ ಉಬ್ಬಿ ಬಂದಿತ್ತು, ಅದನ್ನೇ ನೋಡ್ತಾ ಇದ್ದೆ. ಇನ್ನು ಪಡ್ಡು ಮಾಡೋದಕ್ಕೆ ರೆಡಿ ಮಾಡಿಕೊಂಡು ತವಾನೂ ಸಹ ಬಿಸಿಗಿಟ್ಟಿದ್ದೆ. ಇನ್ನು ತವ ಕೂಡ ಕಾಯಿತು, ಅಂದರೆ ಪಡ್ಡಿನ ಹಂಚು, ಅದಕ್ಕೆ ಎಣ್ಣೆನ ಸವರ್ಬಿಟ್ಟು ಪಡ್ಡಿನ ಹಾಕ್ತಾಯಿದ್ದೀನಿ. ಇವತ್ತೇನು ತುಂಬ ಕ್ರಿಸ್ಪಿಯಾಗಿ ಪಡ್ಡುನ ಬೇಯಿಸೋದು ಇರಲಿಲ್ಲ, ಅಂದರೆ ಮಗನಿಗೆ ಸಾಫ್ಟಾಗಿರಬೇಕು ಅಂತ ಡಿಮ್ಯಾಂಡ್ ಮಾಡ್ದೆ, ಹಾಗಾಗಿ ಈ ರೀತಿಯಾಗಿ ಮಾಡಿದೆ ಅಷ್ಟೇ. ಇಲ್ಲಿ ಕಡೆಗೆ ಚಕ್ಕೆ ವಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಜಜ್ಜಿಬಿಟ್ಟು ಅದನ್ನು ನೀರಲ್ಲಿ ಕುದಿಸಿದ್ರೆ ಚಕ್ಕೆ ವಾಟರ್ ರೆಡಿ ಆಗುತ್ತೆ. ಇನ್ನು ಈ ಕಡೆ ಒಂದು ಒಳ್ಳೆ ಪಡ್ಡು ಕೂಡ ರೆಡಿ ಆಯಿತು. ಆ ಪಡ್ಡನ್ನ ನೀಟಾಗಿ ಕೂಡ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇವತ್ತಿನ ಬೆಳಗಿಂದು ತಿಂಡಿಗೆ ಪಡ್ಡು ಇದ್ದಿದ್ದರಿಂದ ಸ್ವಲ್ಪ ಈಸಿ ಅನ್ನಿಸ್ತು, ಯಾಕೆಂದರೆ ಹಿಂದಿನ ದಿನ ನಾವು ಹಿಟ್ಟನ್ನು ರುಬ್ಬಿಟ್ಟಿರ್ತೀವಿ, ಮಾರನೇ ದಿನ ಒಂದು ಚಟ್ನಿ ಮಾಡಿದ್ರೆ ಆಯಿತು. ಇನ್ನು ಇಲ್ಲಿ ಚಟ್ನಿಗೆ ನಾನು ಶೇಂಗಾ ಚಟ್ನಿ ಬಳಸ್ತಿದ್ದೀನಿ. ಶೇಂಗಾ ಅಂತ ಅಂದ್ರೂ ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಕಡಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ. ಇಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಒಣಕೊಬ್ಬರಿ, ಶೇಂಗಾ, ಕಡಲೆಪಪ್ಪು ಇಷ್ಟನ್ನು ಹಾಕಿ ಚಟ್ನಿ ಮಾಡಿ ಇಟ್ಕೊಂಡೆ. ಇನ್ನು ಈ ಕಡೆ ಚಕ್ಕೆ ವಾಟರು ಅದು ಕೂಡ ರೆಡಿ ಆಯಿತು, ಅದನ್ನು ಕೂಡ ಹಾಕ್ಕೊಂಡು ಕುಡಿತಾಯಿದ್ದೀನಿ. ಇದು ನೀರು ಕುಡಿತಾ ಕೆಲಸ ಮಾಡ್ಕೊಳ್ಳೋದಾಯಿತು. ಇನ್ನು ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಅದು ದೂರದಿಂದ ನೋಡಿದ್ರೆ ವೈನ್ ಥರ ಫೀಲ್ ಆಗುತ್ತಲ್ವ, ಹಾಗಾಗಿ ಕನ್ಫರ್ಮೇಷನ್ಗೆ ತೋರಿಸ್ದೆ ಅಷ್ಟೇ. ಇನ್ನು ಪಡ್ಡು ಕೂಡ ರೆಡಿ ಆಯಿತು, ಚಟ್ನಿನೂ ರೆಡಿ ಆಯಿತು. ಇನ್ನು ಮನೆಯವರಿಗೆ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಪಡ್ಡನ್ನ ಆಲ್ಮೋಸ್ಟ್ ಆಫೀಸಲ್ಲಿ ಕೊಟ್ಟು ಕಳಿಸಿದ್ರೆ ಎಲ್ಲರೂ ಕೂಡ ತಿಂತಾರೆ, ಹಾಗಾಗಿ ಪಡ್ಡುನ ದೊಡ್ಡ ಬಾಕ್ಸಿಗೆ ಹಾಕಿ ಕೊಡ್ತಾಯಿದ್ದೀನಿ ಅಷ್ಟೇ. ಪಡ್ಡು ಮತ್ತು ಚಟ್ನಿ ಇವತ್ತಿನ ಬಾಕ್ಸು, ಅಂದರೆ ಟಿಫಿನ್ ಬಾಕ್ಸು. ಬೆಳಗಿನ ತಿಂಡಿ ಏನೋ ಆಯಿತು, ಬಟ್ ಜೋಳದ ಹಿಟ್ಟು ಖಾಲಿಯಾಗಿತ್ತು ರೊಟ್ಟಿ ಮಾಡಲಿಕ್ಕೆ, ಅದಕ್ಕೆ ಜೋಳನ ತೆಗಿತಾ ಇದ್ದೆ. ಒಂದೇ ಸರಿಗೇ ನಾನೆಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸಿಗೆ ತುಂಬಿಟ್ಕೊಳ್ತೀನಿ ಜೋಳನ ಹೋಲ್ಸೇಲಾಗಿ. ಆದರೆ ತೊಳೆದ್ಬಿಟ್ಟೆ ಹಾಕೋದು. ಇಷ್ಟು ಜೋಳ ಇತ್ತು, ಒಂದು 6-7 kg ಅಷ್ಟು. ಇದನ್ನೆಲ್ಲ ತೊಳೆದ್ಬಿಟ್ಟು ಮೇಲ್ಗಡೆ ಟೆರೆಸಿಗೆ ಒಣಗಾಕೋಕ್ಕೆ ಅಂತ ಹೋದೆ. ನಮ್ಮದು ಉತ್ತರ ದಿಕ್ಕಿಗೆ ಬಾಗಿಲಿರೋ ಮನೆ ಆಗಿರೋದ್ರಿಂದ ನಮಗೆ ಡೈರೆಕ್ಟಾಗಿ ಬಿಸಿಲು ಬೀಳಲ್ಲ, ಯಾಕೆಂದರೆ ಅಕ್ಕಪಕ್ಕ ತುಂಬ ಮನೆಗಳಿದೆ, ಹಾಗಾಗಿ ಟೆರೆಸ್ಗೆ ಬಂದು ಒಣಗಿಸ್ಕೋಬೇಕು. ಈ ಟೆರೆಸಿಗೆ ಬಂದರೆ ತೊಂದರೆ ಇಲ್ಲ, ಬಟ್ ಪಾರಿವಾಳಗಳು ತುಂಬಾ ಸ್ವಲ್ಪ ಪ್ರಾಬ್ಲಮ್. ಯಾಕೆಂತಂದರೆ ಗಲೀಜು ಮಾಡಿಬಿಟ್ರೆ ಕಷ್ಟ ಏನು ಮಾಡ್ತವೆ ಕೂಡ, ಹಾಗಾಗಿ ನಿಂತಿದ್ದು ಅದು ಒಣಗಿಸೋದಿತ್ತು. ಜೋಳ ಒಣಗಿಸೋದಿನ ಸ್ವಲ್ಪ ನಾನು ಬ್ಯುಸಿಯಾಗಿಯೇ ಇರ್ತೀನಿ. ಮೇಲ್ಗಡೆಗೆ ಒಂದು ಬಟ್ಟೆಯಿಂದನೇ ಅದನ್ನು ಕಟ್ಟಿ ಇಟ್ಬಿಟ್ಟಿದ್ದೆ, ನೀರು ಇಳೀಲಿ ಅಂತ. ಜೋಳನ ತೊಳೆದಿದ ತಕ್ಷಣ ವೇಲಲ್ಲಿ ನೀರು ಇಳೀಲಿ ಅಂತ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಇನ್ನು ಕೆಳಗಡೆ ಒಂದು ಬಟ್ಟೆನ ಹಾಯಿಸ್ಬಿಟ್ಟು ಜೋಳನ ತೆಳ್ಳಗೆ ಹರಡಿದ್ರೆ ಅದು ಬಿಸಿಲಿಗೆ ಒಣಗುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು, ಹಾಗಾಗಿ ಇವತ್ತು ಅದನ್ನು ಒಣಗಿಸ್ಕೊಳ್ತಾ ಇದ್ದೀನಿ. ಇನ್ನು ಆವಾಗಲೇ ಹೇಳಿದಂಗೆ ಪಾರಿವಾಳಗಳ ಕಾಟ ಇರುತ್ತೆ, ಹಾಗಾಗಿ ಸ್ವಲ್ಪ ಬಟ್ಟೆನ ಮೇಲೆ ಒದಿಸಿ ಅದ್ರ ಮೇಲ್ಗಡೆ ಒಂದು ರಾಡ್ನ ಇಟ್ಬಿಟ್ಟು ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಅವಾಗವಾಗ ಬಂದು ನೋಡ್ತಿದ್ದೆ, ಬಿಟ್ಟರೆ ಕೆಳಗಡೆ ಮಗುನ ಮಲಗಿಸಿ ಬಂದಿದ್ದೆ, ಹಾಗಾಗಿ ನಾನು ಸ್ವಲ್ಪ ಸರ್ಕಸ್ ಮಾಡಲೇಬೇಕಾಯಿತು. ಈ ಕಬ್ಬಿಣದ ರಾಡ್ ನನ್ನ ಪುಣ್ಯ ಕಲಿತು, ಅದನ್ನೇ ಬಟ್ಟೆ ಆರ್ದಂಗೆ ಅಲ್ಲಿ ಇಟ್ಟು ಬಂದಿದ್ದಾಯಿತು. ಇನ್ನು ಕೆಳಗಡೆ ಬಂದೆ, ಟಯರ್ಡ್ ಅಂತ ಫೀಲ್ ಆಯಿತು. ಒಂದೇ ಒಂದು ಚಿಕ್ಕದಾಗಿ ಸ್ವಲ್ಪನೇ ಟೀ ಮಾಡ್ಕೊಂಡು ಬಿಸ್ಕಿಟ್ ತಿಂತಾಯಿದ್ದೀನಿ. ಇದೊಂಥರ ಟೀ ಬ್ರೇಕು. ಇನ್ನು ಇದು ಮುಗಿಸಿದ ತಕ್ಷಣ ಜೋಳ ಒಂದ್ಸರಿ ನೋಡ್ಕೊಂಡು ಬಂದುಬಿಟ್ಟು ಏನು ಮಾಡಿದೆ, ಸಂಜೆಗೆ ರುಬ್ಸೋದಕ್ಕೆ ಹೋದರೆ, ಅಂದರೆ ಹಿಟ್ಟು ಹಾಕ್ಸೋದಕ್ಕೆ ಹೋದರೆ ಟೈಮ್ ಸಿಗಲ್ಲ ಅಂತ ಹೇಳಿಬಿಟ್ಟು ಮಗನಿಗೂ ಹೋಮ್ವರ್ಕ್ ಮಾಡಿಸೋದಿರುತ್ತೆ, ಅವನಿಗೆ ರೈಮ್ಸ್ ಎಲ್ಲ ಹೇಳ್ಕೊಡೋದಿರುತ್ತೆ, ಹಾಗಾಗಿ ಅಡುಗೆನ ಬೇಗನೆ ರೆಡಿ ಮಾಡಿಕೊಂಡೆ. ಇವತ್ತಿನ ಅಡುಗೆಗೆ ಬದನೆಕಾಯಿ ಎಣ್ಗಾಯಿ ಮಾಡಿ ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಜೊತೆಗೆ ರಾತ್ರಿ ಊಟಕ್ಕೆ ಈ ಗ್ರೇವಿ ಆಗುತ್ತೆ. ಇನ್ನು ಮಧ್ಯಾಹ್ನ ಹಸ್ಬೆಂಡ್ ಇರಲ್ಲ, ಬಂದು ರಾತ್ರಿಗೆ ಊಟ ಮಾಡ್ತಾರೆ, ಹಾಗಾಗಿ ಅವ್ರಿಗೂ ಸೇರಿಸಿ ಅಡುಗೆನ ಮಾಡ್ತಾಯಿದ್ದೀನಿ. ಏನಿಲ್ಲ, ಇಲ್ಲಿ ನಾವು ಆಲ್ರೆಡಿ ಒಣಕೊಬ್ಬರಿನ ರುಬ್ಬಿಸಿ ಇಟ್ಟಿದ್ವಿ, ಅಂದರೆ ಖಾರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಒಣಕೊಬ್ಬರಿನಲ್ಲಿ ಬೆಳ್ಳುಳ್ಳಿ ಮತ್ತು ಶೇಂಗಾ ಪುಡಿ ಇರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಶೇಂಗಾ ಹುರಿದಿಟ್ಟಿದ್ದಿತ್ತು, ಹೆಚ್ಚಿಗೆ ಇರೋದ್ರಿಂದ ನಾನು ಸ್ವಲ್ಪ ಶೇಂಗಾನ ಮತ್ತೆ ಆ್ಯಡ್ ಮಾಡಿದೆ. ಸ್ವಲ್ಪ ಸಾಂಬಾರು ಪುಡಿ, ಎಳ್ಳು ಮತ್ತು ಖಾರದ ಪುಡಿ, ಖಾರಕ್ಕೆ ಬೇಕಾದರೆ. ಇಲ್ಲ ಹಸಿರು ಮೆಣಸಿನ್ಕಾಯಿ ಹುರಿದು ಹಾಕ್ತೀನಿ ಅಂದರೆ ಹಾಗೂ ಸಹ ಮಾಡ್ಬೋದು. ಇನ್ನು ಇದೆಷ್ಟೆಲ್ಲ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಇನ್ನು ನಾನು ಈ ಕಡೆಗೆ ಜೋಳದ ರೊಟ್ಟಿ ಮಾಡಬೇಕಿತ್ತಲ್ವ, ಹಿಟ್ಟನ್ನು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಮಧ್ಯಕ್ಕೊಂದು ಹೋಲ್ ಮಾಡಿ ಅದಕ್ಕೆ ಕುದಿಯೋ ನೀರನ್ನ ಹಾಕಿ ಸ್ವಲ್ಪನೇ ಹಿಟ್ಟನ್ನು, ಅಂದರೆ ಅದೇ ಹಿಟ್ಟನ್ನೇ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿದಿದ್ರೆ ಜೋಳದ ರೊಟ್ಟಿ ಉದ್ದೋದಕ್ಕೆ ರೆಡಿಯಾಗುತ್ತೆ. ಇನ್ನು ಕೈಯಿಂದ ತಟ್ಟೋದಾದರೆ ಸ್ವಲ್ಪ ಮೆತ್ತಗೆ ಅಳುಕ ಅಂತಾರಲ್ವ, ಹಾಗೆ ಮಾಡ್ಕೊಂಡ್ರೂ ನಡೆಯುತ್ತೆ. ಇನ್ನು ನಾನಿಲ್ಲಿ ಮುಂದೆ ತೋರಿಸ್ತೀನಿ ಯಾವ ರೀತಿ ಮೆದ್ಕೊಂಡೆ ಅಂತ ಹೇಳಿ. ಇಷ್ಟು ಮಾಡಿದ್ರೆ ಜೋಳದ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ಸ್ಪೂನಿಂದ ಮಿಕ್ಸ್ ಕೊಟ್ಟಾದಮೇಲೆ ಕೈಯಿಂದ ಚೆನ್ನಾಗಿ ನಾದಬೇಕು, ಒಂದೋ ಥರ, ಅಂದರೆ ಹಿಟ್ಟು ನೀರು ಹೊಂದಿ ಮೆತ್ತಗೆ. ಹಿಟ್ಟು ಯಾವ ರೀತಿ ಕನ್ಸಿಸ್ಟೆನ್ಸಿ ಅಂತ ಅಂದರೆ, ನೀವು ಉದ್ದುದಾದರೆ ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೋಬೇಕಾಗ್ತದೆ. ಈ ರೀತಿಯಾಗಿ ನೀಟಾಗಿ ನಾದ್ಕೊಂಡ್ರಾಯ್ತು. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿದಿದ್ರೆ ಈ ಒಂದು ಹದಕ್ಕೆ ಬರುತ್ತೆ. ಅದನ್ನು ಅಲ್ಲಿ ಸ್ಟಾಪ್ ಮಾಡಿ ಈ ಕಡೆ ನಾನು ಬದನೆಕಾಯಿ ಎಣ್ಗಾಯಿಗೆ ರೆಡಿ ಮಾಡ್ತಾಯಿದ್ದೀನಿ. ಆವಾಗಲೇ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಈ ಬದನೆಕಾಯಿನ ಈ ಥರ 4 ಭಾಗ ಮಾಡಿಟ್ಟು ಅದರೊಳಗಡೆ ಮಸಾಲೆನ ತುಂಬಿ ಆ ಎಣ್ಣೆ ಒಳಗಡೆ 1-2 ನಿಮಿಷ ಇಲ್ಲ 1 ನಿಮಿಷ ಫ್ರೈ ಮಾಡಿ ಮೇಲ್ಗಡೆ ಉಪ್ಪನ್ನು ಹಾಕಿ
ನಿಮ್ಮ ಯಾವ ರೀತಿಯಾಗಿ ಗಟ್ಟಿಯಾಗಿ ಬೇಕಿದ್ರೆ ಅದೇ ಮಸಾಲೆಗೇ ಬಿಡ್ಬೋದು. ಬಟ್ ಕುದಿಯೋದಕ್ಕೆ ಸ್ವಲ್ಪ ನೀರು ಬೇಕಲ್ವ, ಶೇಂಗಾ ಜಾಸ್ತಿ ಹಾಕಿರೋದ್ರಿಂದ ಕನ್ಸಿಸ್ಟೆನ್ಸಿ ದಪ್ಪವಾಗಿ ಬರುತ್ತೆ. ಹಾಗಾಗಿ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕಿ 1-2 ಕುದಿ, ಅಥವಾ ಬದನೆಕಾಯಿ ನಿಮಗೆ ಯಾವ ಹದಕ್ಕೆ ಬೇಯಬೇಕಲ್ವ ಆ ಅದಕ್ಕೆ ಬೇಯಿಸ್ಕೊಂಡ್ರೆ ಬದನೆಕಾಯಿ ಹೆಣಗಾಯಿ ಸಹ ರೆಡಿ ಆಗುತ್ತೆ. ಇನ್ನು ನಾನಿಲ್ಲಿ ಒಂದೊಂದೇ ಬದನೆಕಾಯಿಗೆ ಮಸಾಲೆನ ತುಂಬಿ ಎಣ್ಣೆ ಒಳಗೆ ಇಡ್ತಾ ಇದ್ದೀನಿ. ಬಿಕಾಸ್ ಅಷ್ಟನ್ನು ಒಟ್ಟಿಗೆ ಹಾಕೋದಕ್ಕಾಗಲ್ಲ, ಇಡಿಯಾಗಿದೆಯಲ್ಲ. ಹಾಗಾಗಿ ಇನ್ನೂ ಒಂದು ರೌಂಡು ಅಂದರೆ 1 ನಿಮಿಷ ಬೇಯಿಸ್ಬಿಟ್ಟು ಮೇಲ್ಗಡೆ ಉಪ್ಪು ಹಾಕಿದ್ರೆ ಆಯಿತು. ನೀವು ಮಸಾಲೆ ಒಳಗಡೆ ಉಪ್ಪು ಹಾಕಿ ಅದನ್ನ ಬದನೆಕಾಯಿಗೆ ತುಂಬೋದು, ನಡೆಯುತ್ತೆ. ಬಟ್ ನಾನು ಈ ರೀತಿಯಾಗಿ ಮಾಡ್ತಿದ್ದೀನಿ. ಮೇಲೆ ಸ್ವಲ್ಪ ಕುದಿಯೋದಕ್ಕೆ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಬದನೆಕಾಯಿ ಹೆಣಗಾಯಿ ಕೂಡ ರೆಡಿ ಆಗುತ್ತೆ. ನಾನು ಇನ್ನು ಈ ಕಡೆ ರೊಟ್ಟಿ ಉದ್ದೋದಕ್ಕೆ ಶುರು ಮಾಡಿಕೊಂಡೆ. ರೊಟ್ಟಿನ ದಪ್ಪದಾಗಿ ಉದ್ಬೋದು, ತೆಳ್ಳದಾಗಿ ಉದ್ಬೋದು. ದಪ್ಪವಾಗಿ ಉದ್ದಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ತೆಳ್ಳುವಾಗಿ ಉಬ್ಬಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಆಗಿದ್ರೆ ಮಾತ್ರ. ನಾನಿವತ್ತು ತೆಳ್ಳಗಿನೇ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಹೊತ್ತು ತಟ್ಟಿ ಆಮೇಲೆ ಲಟ್ಟಿಸ್ತಾ ಇದ್ದೀನಿ. ಲಟ್ಟಣಿಗೆಗೆ ನಾನೊಂದು ಕವರ್ನ ಕಟ್ಟಿದ್ದೀನಿ, ಯಾಕೆ ಅಂತಂದರೆ ನನಗೆ ಬರೀ ಲಟ್ಟಣಿಗೆನಲ್ಲಿ ಉದ್ದೋದಕ್ಕೆ ಬರಲ್ಲ. ಹಾಗಾಗಿ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ ಸ್ವಲ್ಪ ತಿರುಗಿಸ್ತಾ ಹೋದರೆ ಒಂದಷ್ಟು ಅಗಲ ರೊಟ್ಟಿ ಆದಮೇಲೆ ಅದನ್ನು ಲಟ್ಟಣಿಗೆಯಿಂದ ಲಟ್ಟಿಸಿದ್ರೆ ರೊಟ್ಟಿ ಕೂಡ ಬೇಯಿಸೋದಕ್ಕೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಾವು ರೊಟ್ಟಿನ ದುಂಡುಗೆ ಉದ್ದುತ್ತೀವಿ ಅಂದರೆ ಆಗಲ್ಲ ಫ್ರೆಂಡ್ಸ್. ನಾವು ರೆಗ್ಯುಲರ್ ಆಗಿ ರೊಟ್ಟಿ ಮಾಡೋದಲ್ವ, ರೊಟ್ಟಿ ಹೆಲ್ದಿಯಾಗಿರ್ಬೇಕಂತ ಇಷ್ಟಪಡ್ತೀವಿ ಹೊರತು ಒಂದೊಳ್ಳೆ ಶೇಪಲ್ಲಿ ಇರಬೇಕಂತ ಏನಲ್ಲ. ರೊಟ್ಟಿ ತೆಳ್ಳಗಿರೋದ್ರಿಂದ ಬೇಗ ಬೇಗ ಬೆಂದು ಬರ್ತಾಯಿತ್ತು. ಹಾಗಾಗಿ ಒಂದು ಸೈಡು ನೀರನ್ನು ಹಚ್ಚಿ ಬೇಗ ಬೇಗ ಬೇಯಿಸ್ತಾ ಇದ್ದೆ. ಒಂದಾದ್ಮೇಲೆ ಒಂದು ಅಂತ ರೊಟ್ಟಿನ ಉದ್ದಿ ಬೇಯಿಸ್ತಾ ಇದ್ದೆ. ರೊಟ್ಟಿ ಕೂಡ ಎಲ್ಲನೂ ಮಾಡಿದ್ದಾಯಿತು, ಬುಟ್ಟಿಗೆ ತುಂಬಿಟ್ಟಿದ್ದು ಆಯಿತು. ಮಗನನ್ನು ಸ್ಕೂಲಿಂದ ಕರ್ಕೊಂಡು ಬರೋದಿತ್ತು ಫ್ರೆಂಡ್ಸ್. ಹಾಗಾಗಿ ಬೇಗನೆ ರೆಡಿಯಾಗಿ ಅಲ್ಲಿಗೆ ಬೇರೆ ಹೋಗಬೇಕಿತ್ತು. ಮತ್ತು ಜೋಳ ಒಣಗಾಕಿದ್ದೆ ಅಲ್ವಾ, ಮೇಲ್ಗಡೆ ಕೆಳಗಡೆ ಓಡಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇನ್ನು ನಾನು ಊಟನ ಮುಗಿಸಿ ಮಗನನ್ನು ಸ್ಕೂಲಿಗೆ ಕರ್ಕೊಂಡು ಬರೋದಕ್ಕೆ ಹೋದೆ ಫ್ರೆಂಡ್ಸ್. ಸ್ಕೂಲಿಂದ ಮಗನನ್ನು ಕರ್ಕೊಂಡು ಬಂದು ಅವನಿಗೂ ಸಹ ಊಟ ಮಾಡಿಸಿ ಇವತ್ತಿನ ದಿನನ ಅಂದರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರ್ತೀನಿ. ಥ್ಯಾಂಕ್ ಯು.